ಬಸವನಗುಡಿಯಿಂದ ಕೋಲಾರದ ಬಾಗೇಪಲ್ಲಿವರೆಗೆ, ಮಾಗಡಿಯಿಂದ ಮದ್ದೂರಿನವರೆಗೆ, ಸೋಮವಾರಪೇಟೆಯಿಂದ ಸುರಪುರದವರೆಗೆ, ಗೌರಿಬಿದ್ದೂರಿಂದ ಗಾಜನೂರ್ವರೆಗೆ ಎಲ್ಲೆಲ್ಲೂ ಒಂದೇ ಮಾತು, ಕಾಮಿಡಿ ಅಂದ್ರೆ ಅದು ಮಜಾ ಬರ್ತ ಸೀಸನ್ 3 ಅಲ್ಲಿ ಮಜಾ ಫುಲ್ಲು. ಊರು ಅಂದ್ಮೇಲೆ ರೋಡ್ ಇರ್ಬೇಕು, ಓಡಾಡಕ್ಕೆ ಒಂದು ಗಾಡಿ ಇರ್ಬೇಕು, ಶೋ ಅಂದ್ಮೇಲೆ ಜಡ್ಜಸ್ ಇರ್ಬೇಕು. ನಮ್ಮ ಜಡ್ಜಸ್ ವೆಲ್ಕಮ್ ಮಾಡೋಣ. ಆಕಾಶಕ್ಕೆ ಒಬ್ಬನೇ ಸೂರ್ಯ, ಭೂಮಿಗೆ ಒಬ್ಬನೇ ಚಂದ್ರ, ದೇವತೆಗಳಿಗೆ ಅಧಿಪತಿ ಇಂದ್ರ, ನಮ್ಮ ಮಜಾ ಭಾರತದ ಸುರ ಸುಂದರಾಂಗ ನಮ್ಮ ಗುರುಜಿ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ಮಳೆ ಬಿಲ್ಲ ಮೇಲೆ ಇಳಿಜಾರೋ ಬಾಲೆ, ಬೇಡ ಅಂತ ಅನ್ಕೊಂಡ್ರು ಹುಡುಗರ ಕನ್ಸಲ್ಲಿ ಬರುವಂತ ಬೆಳದಿಂಗಳ ಬಾಲೆ, ಆ ಬ್ರಹ್ಮ ಬರದ ಶೃಂಗಾರ ಕಾವ್ಯ ರಚಿ. ವೆಲ್ಕಮ್. Thank you. Thanks Anu. Thank you so much. All the very best. ಅಮ್ಮ ಮಾಡಿದ ಅಡಿಗೆ ಹಾಗೆ, ಪೆಟ್ಟಿಗೆ ಅಂಡಿ ಪೆಪ್ಪರ್ಮೆಂಟ್ ನಾಗೆ ಸವಿದಷ್ಟು ರುಚಿಯಾಗುವಂತ ಬಾಂಬೆ ಮಿಠಾಯಿನಂತಹ ಕಾಮಿಡಿ ಮಾಡಿ ನಿಮ್ಮೆಲ್ಲರೂ ನಗಿಸುವಂತ ನಮ್ಮ ಆಸ್ಥಾನ ಕಲಾವಿದರೆ. ವೆಲ್ಕಮ್. ಸತ್ಯ ಹೇಳಿ ಮನೆ ಮಠ ಕಳ್ಕೊಂಡಿರೋರಿದ್ದಾರೆ, ಸತ್ಯ ಹೇಳಿ ಊರ್ ಬಿಟ್ಟೋರು ಇದ್ದಾರೆ, ಆದ್ರೆ ಸತ್ಯ ಹೇಳಿ ಪ್ರಾಣ ಕಳ್ಕೊಂಡಿರೋರು ಯಾರಾದ್ರೂ ಇದಾರ ಅಂತ ನೀವು ಕೇಳಿದ್ರೆ ನಾವು ನಮ್ ಚಿಲ್ಲರ್ ಮಂಜನ್ ಹೆಸರನ್ನೇ ಹೇಳ್ಬೇಕು. ಯಾಕೆ ಅಂತ ಈ ಸತ್ಯನಿಗೆ ಬಂದಿರೋ ಸಂಕಟನ ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಂಗೇನೆ ಈ ಚಿಲ್ಲರ್ ಅಂದ್ರೆ ಸತ್ಯ, ಉಳಿದಿದ್ದೆಲ್ಲವೂ ಮಿಥ್ಯ. ನಾನಿರೋದೇ ಸತ್ಯಕ್ಕೋಸ್ಕರ. ಸತ್ಯ ಈ ಚಿಲ್ಲರ್, ಸತ್ಯ ಈ ಚಿಲ್ಲರ್. ಇನ್ 5 minutes ಅಮ್ಮ, ಇನ್ನು ವಿಜಯನಗರ ಬಂದ್ಬಿಡ್ತೀರ. ಯು ಡೋಂಟ್ ವರಿ, ನಾನು ಈಗ ವಿಜಯನಗರದಲ್ಲಿ ಇದ್ದೀನಿ. ಇನ್ನು 5 ಹಿಂಗ್ ಹೊಡಿತಿದ್ರೆ ಬಂದ್ ಕೂಡಲೇ 2 ಪಂಚ್ ಬೇಕಾಗಿತ್ತು, ಅದು ಕೊಡ್ದೆ. ಅಯ್ಯ ನನ್ನ ಮಗಳ ಬಾರ ಈ ಕಡೆ. ಏನ್ ಸರ್ ಎಲ್ಲಿದೆಯಾ ಈಗ ನೀನು? ನಾನು ಈಗ ನಾಗರಬಾವಿಲಿ ಇದ್ದೀನಿ ಸರ್. ಯಾಕೆ ಹೊಡಿತಿದ್ದೀರಾ? ಸತ್ಯ ಹಬ್ಬಗಳು ನಾಗರಬಾವಿಲಿ ಇದ್ದಿಲ್ಲ, 5 ನಿಮಿಷದಲ್ಲಿ ಅದ್ ಹೆಂಗ್ ಹೋಗ್ತೀಯಾ? ಅದು ನನ್ನ ಡಾರ್ಲಿಂಗ್ ಅಡ್ಜಸ್ಟ್ಮೆಂಟ್ ಸರ್. ನಿನ್ ಡಾರ್ಲಿಂಗ್ ಬೇರೆ, ನನ್ನ ಡಾರ್ಲಿಂಗ್ ಬೇರೆನಾ? ಸತ್ಯ ಸತ್ಯ ಇಂಪಾರ್ಟೆಂಟ್ ಅಮ್ಮ. ಹೋಗಿ ಅವಳಿಗೆ ಸತ್ಯ ಹೇಳು. ಹೌದಾ? ಸತ್ಯ ಹೇಳ್ಬೇಕಾ? ಹೇಳ್ಬೇಕು. ಹೇಳ್ತೀನಿ. ಹೇಳಿಲ್ಲ ಅಂದ್ರೆ ಗಡ್ಡಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ. ಹೋಗ. ಆಯ್ತು ಹೋಗ. ಸತ್ಯ ಸರ್, ಒಂದ್ಸಲ ಏನಾಯ್ತು ಅಂದ್ರೆ ನಮ್ಮ ಅಣ್ಣ ಒಬ್ಬ ಇದ್ದ, ಅವನ ಹೆಸರು ಸುಳ್ಳು ಅಂತ. ಅವನ ಹೆಸರು ಸುಳ್ಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಬಾಯಲ್ಲಿ ಬೂಟ್ ತುರುಕ್ ಸಾಯಿಸ್ಬಿಟ್ಟೆ ನಾನು. ನನಗೆ ಸತ್ಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹುಟ್ಟಿದ್ದೇ ಸತ್ಯಕ್ಕೋಸ್ಕರ, ಬದುಕಿದ್ದೇ ಸತ್ಯಕ್ಕೋಸ್ಕರ, ಸಾಯೋದು ಸತ್ಯಕ್ಕೋಸ್ಕರ. ಹಲೋ ಹಲೋ, ಬೆಳಕಿ ಎಲ್ಲಿದ್ಯಾ? ಫ್ಲೈಟ್ ಇಳಿತಾ ಇದೀನಿ, ಕ್ಯಾಬ್ ಹತ್ತಿ ಮನೆಗ್ ಬರ್ತೀನಿ. ಏ ನಾಯಿ, ಕರೆಕ್ಟ್ ಆಗಿ ಬಗಳು. ಫ್ಲೈಟ್ ಇಳಿದ ಅಥವಾ ಕ್ಯಾಬ್ ಹತ್ತಿದ್ಯಾ? ಫ್ಲೈಟ್ ಈಗ ಲ್ಯಾಂಡ್ ಆಗ್ತಾ ಇದೆ, ಇಳಿದು ಕ್ಯಾಬ್ ಹತ್ತಿ ನಿಮ್ ಮನೆಗ್ ಬರ್ತೀನಿ. ಬಾ 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 ಗೆಳೆಯ ಬಾ. ಹಂಗೆ ತಂಗಿಗೆ ಹೇಳಿ ಚಿಕನ್ ಬಿರಿಯಾನಿ ಮಾಡ್ಸು. ಹೇ ಬೆಳಕಿ, ನೀ ಬರ್ತೀಯ ಅಂದ್ರೆ ಖುಷಿಗೆ ವರಲಕ್ಷ್ಮಿ ಸುಬ್ಬಲಕ್ಷ್ಮಿ ಇಬ್ರು ಕಡದ್ ಸಾಂಬಾರ್ ಮಾಡ್ತೀನಿ ಕಣೋ. ಏ ಅವ್ರನ್ನ ಕಡಿಬೇಡ ಕಣೋ. ಯಾಕೆ? ಕೊಚ್ಚಾಕ್ತೀನಿ. ನಿನ್ ಯೋಗ್ಯತೆ ಕೊಚ್ಚಾಕ್ತೀನಿ ಅಂದೆ. ಹಂಗ್ ಬಗಳು. ನಿನ್ ಯೋಗ್ಯತೆಗಿದ್ ಯಾವ್ದು ಆಗಲ್ಲ, ಸುಮ್ನೆ ಚಿಕನ್ ಬಿರಿಯಾನಿ ಮಾಡ್ಸು. ಹೇ ಬಾರೋ, ನೀ ಬರ್ತಿ ಅಂದ್ರೆ ಮಾಡ್ಸಲ್ಲ ಅಂತೇನೇನೋ ಈ ಚಿಲ್ಲರ್. ಬಾ 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 ಗೆಳೆಯ ಬಾ. ಲೇ ಇವಳೆ ತೆಳ್ಳಗಿರೋಳೆ, ಬಾರೇ ಇಲ್ಲಿ. ಬಂದಿರಿ. ಬಾ ಬಾ. ಏನ್ರಿ ತೆಳ್ಳಗೆ ಇದೀಯ ನೀನು? ಮತ್ ಯಾಕೆ ಬಂದೆ? ಯಾಕೆ ಬಂದೆ? ಸತ್ಯಕ್ ಮಾತ್ರ ಓ ಅನ್ಬೇಕು, ಸುಳ್ಳಿಗೆಲ್ಲ ಓ ಅನ್ಬಾರ್ದು. ಏನ್ ಅನ್ಬೇಕು? ಅದು ನನ್ನ ಫ್ರೆಂಡು ಬೆಳಕಿದಾನಲ್ಲ. ಈಗೇನ್ ಕಪ್ಪಗಾದ್ರ? ಕಾಮಿಡಿ. ಈ ಕಾಮಿಡಿನ ಬೆಡ್ರೂಮ್ ಅಲ್ಲಿ ಮಾಡು. ನಾನೇ ಏನೋ ಚೂರು ಹೊತ್ತಲ್ ಕಾಮಿಡಿ ಮಾಡಿದೆ ಅಂತ ಒಬ್ಬ ಕಾಮಿಡಿ ನನ್ ಮಗ ಹುಟ್ಟಿದಾನೆ. ಇಬ್ರು ಸೇರಿ ಇಬ್ರು ಬೆಡ್ರೂಮ್ ಅಲ್ಲಿ ಕಾಮಿಡಿ ಮಾಡಿದ್ರೆ ಊರ್ ತುಂಬಾ ಕಾಮಿಡಿ ನನ್ ಮಕ್ಳು ಹುಟ್ಟಿರೋರು. ಹೋಗ್ಲಿ ಬಿಡಿ, ಕಾಮಿಡಿ ಸಾಕು. ಅವನಿಗೆ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಚಿಕನ್ ಬಿರಿಯಾನಿ ಮಾಡು. ಅಷ್ಟೇ ತಾನೇ ರೀ. ಚಿಕನ್ ಬಿರಿಯಾನಿ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್. ಚಿಟ್ಕೆ ಹೊಡಿಯೋದ್ರಲ್ಲಿ ಚಿಕನ್ ಬಿರಿಯಾನಿ ರೆಡಿ ಮಾಡ್ಬಿಡ್ತೀನಿ. ಇದ್ಯಾಕ್ರಿ ಚಿಟ್ಕೆ ಹೊಡೆದ್ರಿ? ಬಿರಿಯಾನಿಯಲ್ಲಿ ಚಿಟ್ಕೆ ಹೊಡೆಯಷ್ಟು ಬಿರಿಯಾನಿ ಬರುತ್ತೆ. ಬಿರಿಯಾನಿಯಲ್ಲಿ ಸತ್ಯ ಸತ್ಯ ಮಾತಾಡ್ಬೇಕು. ಆಯ್ತು ರೀ, ಅರ್ಧ ಗಂಟೆಯಲ್ಲಿ ಚಿಕನ್ ಬಿರಿಯಾನಿ ಮಾಡ್ತೀನಿ. ತರುವಂತೆ ಅಷ್ಟಲ್ಲೇ 10 ನಿಮಿಷದಲ್ಲಿ ಟೀ ತಗೊಂಬ. ಸರಿ ಆಯ್ತು. ಸತ್ಯ ಸತ್ಯ ಮಾತ್ರ ಇಲ್ಲಿ. ಸತ್ಯ ಅಂದ್ರೆ ಚಿಲ್ಲರ್, ಚಿಲ್ಲರ್ ಅಂದ್ರೆ ಸತ್ಯ.
ಬಾಡಿ ಹೋದ ಬಳ್ಳಿಯಿಂದ ಯಾಕೋ ನನಗೆ ಹೊಡೆದೆ? ಎದ್ದೇಳ ಮೇಲೆ. ಪೈಲ್ವಾನೇನೋ ನೀನು? ಪೈಲ್ವಾನೇನೋ? ಅಲ್ಲ. ಹೊಡೆದೋಗಿರೋ ಬಲೂನ್ ಇದ್ದಂಗವನೇ ಇವನ್ ಪೈಲ್ವಾನ್ ಅಂತ. ನನ್ನ ಮಗನೇ, ಪೈಲ್ವಾನ್ ಮಾತ್ರ ಈ ಪೈಲ್ವಾನ್ ಸಾಂಗ್ ಹಾಕ್ಬೇಕು. ನನಗೆ ಸತ್ಯ ಕೆರ ತಗೊಂಡು ಕೆನ್ನೆ ಹೊಡೆದ್ರು ಪರವಾಗಿಲ್ಲ, ಈ ಸುಳ್ಳು ಮಾತ್ರ ನನ್ನ ಲಿಪ್ ಲಾಕ್ ಆಗೋಕ್ಕೂ ಬಿಡೋ ಮಗ ಅಲ್ಲ ನಾನು. ಸರಿ ಬಾ, ಹೆಂಗಿದೀಯಾ? ಕೆರದಲ್ಲಿ ಹೊಡೆದ್ಬಿಟ್ಟು ಹೆಂಗಿದ್ಯಾ ಅಂತ ಕೇಳ್ತಾವನೆ. ಅದೆಲ್ಲ ಪರ್ಸನಾಲಿಟಿ ಬಿಡೋ. ಏನೋ ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ? ನಾನೀಗ ಡಾಕ್ಟರ್ ಆಗಿದಮ್ಮ. ಯು ಮೀನ್ ಕಂಡಕ್ಟರ್? ಡಾಕ್ಟರ್ ಆಗಿದ್ದೀನಿ. ಡಾಕ್ಟರ್? ಅದೆಂಗೋ ಡಾಕ್ಟರ್ ಅದೇ? ಫ್ಲೈಟ್ ಅಲ್ಲಿ ಬರೋವಾಗ ಪಕ್ಕದಲ್ಲಿ ಒಬ್ರು ಡಾಕ್ಟರ್ ಕೂತಿದ್ರು. ಹಾ. ಅವ್ರ ಹತ್ರ ಮಾತಾಡ್ತಾ ಇಂಡಿಯಾಕ್ ಬರೋ ಅಷ್ಟ್ರಲ್ಲಿ ಡಾಕ್ಟರ್ ಆಗ್ಬಿಟ್ಟೆ. ಅಲ್ಲ ಕಣೋ, ಈ ಪೇಷಂಟ್ ಎಲ್ಲ ಬಂದ್ರೆ ಅದೆಂಗೋ ಆಪರೇಷನ್ ಹೆಂಗ್ ಮಾಡ್ತೀಯಾ? ಟೈಲರಿಂಗ್ ಮಾಡಿದ ಅನುಭವ ಐತಲ್ಲ, ಹಾ. ಅಳತೆ ಮಾಡೋದು, ಕುಯ್ಯೋದು, ಹೊಲಿಯೋದು. ಅಲ್ಲ ಕಣೋ, ಪೇಷಂಟ್ ಕಡೆಯವ್ರು ಬಂದ್ರೆ ಆಪರೇಷನ್ ಟೈಮಲ್ಲಿ ಅವ್ರಿಗೆ ಏನ್ ಹೇಳ್ತೀಯಾ? ಹೆದರ್ಕೋಬೇಡಿ, ಹಾ. ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ತೀನಿ. ಪೇಷಂಟ್ ಏನಾದ್ರೂ ಬದುಕಿದ್ರೆ ಹೂವಿನ ಹಾರ ನನಗಾಗ್ತಾರೆ, ಸತ್ರೆ ಅವನಿಗೆ ಹಾಕ್ತಾರೆ. ಅಣ್ಣ ತಂಗಿ, ಎಷ್ಟು ಸ್ವರ್ಗೋಗಿದೀವ ಅಮ್ಮ. ಹೊರ್ಗೋಗಿದ್ದಾಳೇನೋ ಅವಳು. ಕಡಿದ್ರೆ ಇಡೀ ಊರಿಗೆ 3 ದಿನ ಬಾಡ್ ಊಟ ಆಗಿ 4ನೇ ದಿನ ಸುಟ್ಟು ಬಾಡಾಗಂಗ ಅವಳೆ. ಇವಳು ಸ್ವರ್ಗೋಗಿದ್ದಾಳ. ಕ್ಲಾರಿಟಿ ಆಗಿ ಮಾತಾಡ್ಬೇಕು ಬೆಳಕ್ಕೆ. ಸುಮ್ನೆ ಇರ್ರಿ. ಅಣ್ಣ ಒಬ್ನೇ ಬಂದ್ಯಾ? ಹೌದಮ್ಮ, ಒಬ್ನೇ ಬಂದೆ. ಹೆಂಗ್ ಬಂದೆ? ಫ್ಲೈಟ್ ಅಲ್ಲಿ ಫ್ಲೈಟ್ ಅಲ್ಲಿ ಯಾರ್ಯಾರಿದ್ರು? ತುಂಬಾ ಜನ ಇದ್ರು. ಮತ್ತೊಬ್ನೇ ಬಂದೆ ಅಂತ ಯಾಕೆ ಕೇಳಿದೆ? ಕ್ಲಾರಿಟಿ ಮಾ, ಕ್ಲಾರಿಟಿ ಇಂಪಾರ್ಟೆಂಟ್. ಅಯ್ಯೋ ಸುಮ್ನೆ ಇರ್ರಿ. ಅಣ್ಣ ಕಾಫಿ ತಗೋ. 1 ನಿಮಿಷ. ಕಾಪಿ ಎಷ್ಟೊತ್ತಲ್ಲಿ ತರ್ತೀನಿ ಅಂತ ಹೇಳಿದ್ದೆ? 10 ನಿಮಿಷದಲ್ಲಿ ತರ್ತೀನಿ ಅಂದೆ, 5 ನಿಮಿಷಕ್ಕೆ. ಸ್ವಾಮಿ ಮಗಳೇ, ಗುರ್ರ ಅಂತಿರ್ತೀಯಲ್ಲ ನೀ ಏನು ಸಣ್ಣ ಸುಳ್ಳಿಗೆಲ್ಲ ಹಿಂಗ್ ರೇಗಾಡ್ತೀಯ? ನೋಡೋ, ಮದ್ವೆಗಿಂತ ಮುಂಚೆ ಮಕ್ಕಳಾದ್ರು ಮಕ್ಳೇ, ಮದ್ವೆ ಆದ್ಮೇಲೆ ಮಕ್ಕಳಾದ್ರು ಮಕ್ಳೇ, ಒಟ್ಟಲ್ಲಿ ಮಕ್ಕಳು ಮಕ್ಳೇ. ನನಗೇನು ಅರ್ಥ ಆಗ್ಲಿಲ್ಲ. ನಿನ್ ಮಗ ಎಲ್ಲಿ? ನನ್ನ ಮಗ ಸತ್ಯವಂತನ ಮಗ, ಈ ಶೀಲವಂತನ ಮಗ, ಕಾಮಿಡಿಗೋಸ್ಕರನೇ ಹುಟ್ಟಿರೋ ಕಾಮಿಡಿ ನನ್ನ ಮಗ. ಬರ್ತಾನೆ ಲೇ, ಕಾಮಿಡಿ ಹುಟ್ಟಿರೋ ಮಗನೇ, ಬಾರ. ಇವನೇನು ನಿಮ್ ಮನೆ ಸೋರವಾಗಿ ಹುಟ್ಟಿದ್ನ? ಯಾಕೆ ಜೋಲ್ ಸುರಿಸ್ತವನೆ. ಅವನ ಹೆಸರೇ ಜೆ ಕಣೋ, ಅಂದ್ರ ಜೋಲ್ ಜಗ್ಗ. ಅಪ್ಪ, ಅದು ಜೊಲ್ಲಲ್ಲ, ಲಾವಾರಸ. ಅದು ಲಾವರಸ ಅಲ್ಲ. ಮತ್ತೆ ಲಲ್ಲ ಅದು ಲಾಲಾರಸ. ಕರೆಕ್ಟ್. ಅಕ್ಕ ಚೆನ್ನಾಗಿದ್ರೆ ಅಕ್ಕ? ಚೆನ್ನಾಗಿದೆ. ನೀವ್ ಹೆಂಗಾರ ಇರಿ. ಆಂಟಿ ಹೇಗಿದ್ದಾರೆ? ಆಂಟಿನ ಹೋಗ್ಲಿ ಬಿಡಿ. ನಿಮ್ ಮಗ ಏನ್ ಮಾಡ್ತಾ ಇದ್ದಾನೆ ಅಂಕಲ್? ನಿನಕ್ಕಿಂತ 50% ಜಾಸ್ತಿ ಮಾಡ್ತಾನೆ. ಏನ್ ಮಾಡ್ತಾನೆ? ಓವರ್ ಆಕ್ಟಿಂಗ್. ಏನ್ ಅಂಕಲ್ ನೀವು? ಅದು ಹೋಗ್ಲಿ ಬಿಡ. ಅಂಕಲ್ ನನ್ನೇ ಓವರ್ ಆಕ್ಟಿಂಗ್ ಅಂತಿರಲ್ಲ. ನಾನು ಎಷ್ಟು ಡೀಸೆಂಟ್ ಗೊತ್ತಾ? ನಮ್ಮಪ್ಪ ಸೀಮೆ ಸುಣ್ಣ ತಕೊಂಡ್ ಗೆರೆ ಹಾಕಿದ್ರೆ ಗೆರೆನೂ ದಾಟಲ್ಲ ನಾನು. ಹೌದು ಕಣೋ, ನನ್ನ ಮಗ ಗೆರೆ ನೋಡ್ಬಿಟ್ಟು ವಾಪಸ್ ಬೆಡ್ರೂಮ್ ಹೋಗ್ತಾನೆ. ಆದ್ರೆ ನನ್ ಮಗ ಹಂಗಲ್ಲ. ಹೆಂಗೆ? ನಾನು ಹಾಕಿರೋ ಗೆಳೆನ ಅಳಿಸ್ಬಿಟ್ಟು ಆ ಗೌರಿ ಹತ್ರ ಹೋಗಿ ಲೈನ್ ಹೊಡಿತಾನೆ. ಬಟ್ ನನ್ನ ಮಗ ಹಂಗಲ್ಲ ಕಣೋ, ಅವನು ಸತ್ಯ ಕುಟ್ಟದವನು. ಮತ್ ನಿನಗ್ ಹುಟ್ಟದವನಂದೆ. ಹೋಗ್ಲಿ ಬಿಡು. ನಿನಗೊಂದು ವಿಷಯ ಗೊತ್ತಾ? ಏನ್ ಅಂಕಲ್? ನಾ ಡಾಕ್ಟರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ ಅಂಕಲ್. ಅಂಕಲ್ ನಮ್ಗೆ ಒಂದ್ ದೊಡ್ಡ ಪ್ರಾಬ್ಲಮ್ ಇದೆ ಅಂಕಲ್. ಏನಪ್ಪ ಅದು? ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ. ಏನ್ ಮಾಡೋದು? ಕೊರಕೆ ತಂದು ಗುಡಿಸ್ಬಿಡು. ಇಲ್ಲ ಬೇರೆ ಏನ್ ಆಪ್ಷನ್ ಇಲ್ವಾ ಅಂತ. ಅಂತ ಊದ್ ಹೋಗ್ಬಿಡುತ್ತೆ. ಇಲ್ಲ ಅಂಕಲ್, ಏನಾದ್ರು ಏನು ಹಾ. ನಿನ್ ಕಣ್ಣು ಯಾಕೋ ಇಷ್ಟು ರೆಡ್ ಆಗಿದೆ? ಅಯ್ಯೋ ನನಗೂ ಹಂಗೆ ಡೌಟ್ ಬಂದು ಡಾಕ್ಟರ್ ಹತ್ರ ಹೋಗಿದೆ ಅಂಕಲ್. ಅವ್ರು ಹೇಳಿದ್ರು ನಿನ್ಗೆ ಈಗ ಸ್ವೀಟ್ 20 ಅಲ್ವಾ, ಅದಕ್ಕೆ ಒಳಗಡೆ ರಕ್ತ ಕೊತ 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 ಅಂತ ಕುದ್ದು ಕಣ್ಣು ಸ್ವಲ್ಪ ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರು. ಹೌದಾ? ಹಾ. ಅದಕ್ಕೆ ಜಾಸ್ತಿ ಉರ್ಕೋಬೇಡ ಅನ್ನೋದು. ನಿನ್ ಕಣ್ಗಳಿಗೆ ಏನೋ ಇದು ಕಪ್ಪು. ಇದು ಕಣ್ ಕೆಳಗಡೆ ಕಪ್ಪಾಗಿರೋದಲ್ಲ ಕಣೋ, ಈ ಹುಬ್ಬಿದೆಯಲ್ಲ ಹುಬ್ಬು, ಅದ್ರ ಶಾಡೋ. ನನ್ ಚಾಡಾಗಿಷ್ಟು ಇದೇನೋ ಇದು? ನೀನ್ ಕೆಳಗಡೆ ಎಲ್ಲ ಕಪ್ ಕಪ್ಪಾಗಿದೆ, ಮೇಲ್ ಬೆಳಗಡೆ ಅದು ಕಪ್ಪಲ್ಲ ಕಣ, ಈ ವಿಗ್ಗಿನ ಶಾಡೋ.
ನಿಮ್ ಶ್ಯಾಡ್ ಹೋಗ್ ನನ್ ಮೊಬೈಲ್ ಆಯ್ತು ಬಿಡು ಅಂದಾಗೆ ಏನ್ ಓದ್ತಿದೀಯ ಈಗ? ಎಮ್ಮೆ ಕನ್ನಡ ಅಂಕಲ್. ನನ್ನ ಮಗಾಗಿ ಸುಳ್ಳು ಬೊಗಳ್ತೀಯೇನೋ? ನಾನೇನ್ ಸುಳ್ಳು ಹೇಳ್ದೆ ಅಪ್ಪ? ಏನ್ ಮಾಡ್ತಾ ಇದೀಯ ಅಂತ ಕೇಳ್ದ. ಏನ್ ಓದ್ತಿದ್ಯಾ ಅಂತ ಕೇಳ್ದ. ಇವಾಗ ಏನ್ ಓದ್ತಾ ಇದೀಯ? ನಾನೇನು ಓದ್ತಾ ಇಲ್ಲ. ಯಾಕೆ ಸುಳ್ಳು ಹೇಳ್ದೆ? ನೋಡು ಅವನು ನನ್ನ ಮಗ ಹೆಂಗ್ ಮಾತಾಡ್ತಾನೆ. ಓಲಿ ಬಿಡು. ಹೌದು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದೀಯ? ದುಬೈಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಬಾಯ್ ಏನ್ ಕೇಳ್ದ ಅವನು? ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ದ. ಮತ್ತೆ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀಯ ನೀನು? ಸುಸ್ಮಿತಾ ಮನೆಗೆ ಹೋಗ್ತೀನಿ. ಸುಸ್ಮಿತಾ ಮನೆ ಇರೋದು JP ನಗರದಲ್ಲಿ. ಅಪ್ಪ ನಾ JP ನಗರ ಸುಸ್ಮಿ ಬಗ್ಗೆ ಮಾತಾಡ್ತಾ ಇಲ್ಲ. ದುಬೈ ಎಲ್ಲೆಲ್ಲ ಸುಸ್ಮಿತಾ ಇಟ್ಟಿದ್ಯೋ? ವಯಸ್ಸಿಗೆ ಬಂದಿರೋ ಮಗನಿಗೆ ಹಿಂಗ ಹೊಡೆಯೋದು? ನೋಡಿ ಅಂಕಲ್ ಹೆಂಗ್ ಹೊಡಿತಾರೆ. ನೋಡಷ್ಟು ನೋಡ್ಬಿಟ್ಟು ರಾತ್ರಿ ಹೊತ್ತು ಕಲ್ಲೆ ತಾಗ ಸಾಯ್ಸಾಕ್ಬಿಡ್ತೀನಿ ಮಗನ. ಥ್ಯಾಂಕ್ ಯು ಸರ್. ಅವನು ನಿನಗೆ ಹ್ಯಾಂಡ್ಸಮ್ ಅಂದಿಲ್ಲ, ಹ್ಯಾಂಡ್ಸಪ್ ಅಂದಿದ್ದು. ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು, ಕೈ ಎತ್ತು. ಸರ್ ಎಲ್ರಿಗೂ ಕೈ ಎತ್ತಿಸಿದೆ, ನೀನು ಎತ್ತಲ್ಲ. ಕಾಲೆತ್ತು, ಎರಡು ಕಾಲೆತ್ತು, ಎರಡು ಕಾಲೆತ್ತು. ನಾನು ಕಳ್ಳರ ಗುಂಪಿನ ನಾಯಕ. ಹೌದಾ? ಏನ್ ಕಳ್ಳ ಸರ್? ಮೇಲೆ ಏನು ಇಲ್ಲ, ಬರೀ ಕೆಳಗಡೆ ಬೆಳ್ಕೊಂಡಿದೆ. ಇಲ್ಲಿ ಮಳೆ ಜಾಸ್ತಿ ಆಗಿದೆ, ಮತ್ ಮೇಲ್ಗಡೆ ಪ್ರವಾಹ ಬಂದು ಕೊಚ್ಕೊಂಡು ಹೋಗಿದ್ದೆ. ನಾನು ಕಳ್ಳರ ಗುಂಪಿನ ನಾಯಕ. ದುಡ್ಡೆಲ್ಲಿ ಇಟ್ಟಿದ್ದಾರೆ ಹೇಳಿ? ನಮ್ಮನೇಲಿ 1 ರೂಪಾಯಿ ಇಲ್ಲಪ್ಪ, ಎಲ್ಲ ನಮ್ಮ ಅಪ್ಪ ಅಮ್ಮನ ಮನೇಲಿ ಕೊಟ್ಟು ಕಳ್ಸಿದ್ದೀನಿ. ಎಲ್ಲ ಬೀರುಲ್ ಇಟ್ಟಿದ್ದಾಳೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಪ್ಪ ಯಾಕಪ್ಪ? ನಾನು ಹೇಳ್ತಾ ಇದ್ದೀನಿ ಸತ್ಯ, ಸತ್ಯ, ಸತ್ಯ. ಅಪ್ಪ ಎಲ್ಲ ಎತ್ಕತ್ತವ್. ದುಡ್ಡು ಸಿಕ್ತು, ಒಡವೆಯಲ್ಲಿ ಇಟ್ಟಿದ್ದೀರಾ? ಅಯ್ಯೋ ನೋಡಪ್ಪ, ನಮ್ಮ ಮನೇಲಿ ಒಡವೆ ಸತ್ಯ. ಎಲ್ಲ ಬೀರಲೈ ತಗೋಗಪ್ಪ.